ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲದು. ಇವತ್ತು ಕೂಡ ನಾವು ಚುನಾವಣೆಗಿಂತ ಪೂರ್ವದಲ್ಲಿ ರಾಜ್ಯದ ಜನರಿಗೆ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ ಯೋಜನೆಯನ್ನು ಹೇಳಿದ್ದೀವಿ, ಗೃಹ ಜ್ಯೋತಿ ಅನ್ನುವಂಥ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದೀವಿ, ಶಕ್ತಿ ಯೋಜನೆ ಬಗ್ಗೆ ಹೇಳಿದ್ದೀವಿ, ಯುವ ನಿಧಿ ಬಗ್ಗೆ ಹೇಳಿದ್ದೀವಿ, ಅನ್ನಭಾಗ್ಯ ಬಗ್ಗೆ ಹೇಳಿದ್ದೀವಿ. ಇವತ್ತು ನಾವು ಸರ್ಕಾರ ಅಸ್ತಿತ್ವದಲ್ಲಿ ಬಂದು 6 ತಿಂಗಳ ಒಳಗಡೆ 58,000 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿ ನಾವು ರಾಜ್ಯದ ಜನರಿಗೆ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಈಡೇರಿಸಿ ನುಡಿದಂಗೆ ನಾವು ನಡೆದು ತೋರಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾನು ಹೇಳಬೇಕಾಗಿಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಜನ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಇನ್ನು ಈ ಗ್ಯಾರಂಟಿ ಯೋಜನೆಯಿಂದ ಕೆಲವರಲ್ಲಿ ಕಳವಳ ಇದೆ. ಶಾಸಕರಿಗೆ ಅನುದಾನಗಳು ಸಿಗುತ್ತಾ ಇಲ್ಲ, ಬಂದ ರೆವಿನ್ಯೂ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಫ್ರೀ ಬಿಗಳಿಗೆ ಕೊಡಲಾಗ್ತಾ ಇದೆ. ನೀವೀಗ ಮಾಜಿ ಶಾಸಕರಾಗಿದ್ದೀರಿ, ಶಾಸಕರಿಗೇ ಸಿಗದ ಟೈಮಲ್ಲಿ ಮಾಜಿ ಶಾಸಕರಾಗಿ ಯಾವ ರೀತಿಯ ಅನುದಾನವನ್ನು ನೀವು ತರಲಿಕ್ಕೆ ಬಯಸಿದ್ರಿ, ಸಕ್ಸಸ್ ಆದ್ರಿ ಜಮಖಂಡಿಗೆ? ನೋಡಿ, ವಿರೋಧ ಪಕ್ಷದವ್ರಿಗೆ ಹೇಳಲಿಕ್ಕೆ ಒಂದು ಕಾರಣ ಬೇಕಾಗ್ತದೆ, ಅನುದಾನ ಸಿಗ್ತಾ ಇಲ್ಲ ಅಂಥೇಳಿ. ಇವತ್ತು ಎಷ್ಟೋ ಯೋಜನೆಗಳು ಜಾರಿಯಲ್ಲಿದ್ದಾವೆ. ಇವತ್ತು ಕ್ಷೇತ್ರಕ್ಕೆ ಅನುದಾನ ತರಬೇಕಾದ್ರೆ ಒಂದು ಕಲೆ ಅದ, ಆ ಕಲೆಯನ್ನು ನಾವು ಹೊಂದ್ಕೊಳ್ಬೇಕಾಗ್ತದೆ. ನಿಮಗೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದ್ರೆ, ನನ್ನ ಕ್ಷೇತ್ರದಲ್ಲಿ ಶುರ್ಪಾಲಿ ಅಂತ ಹೇಳಿ ಒಂದು ಗ್ರಾಮ ಅದ. ಆ ಗ್ರಾಮದಲ್ಲಿ ಭಾಳ ಪ್ರಸಿದ್ಧಿಯಾದಂಥ ಒಂದು ದೇವಸ್ಥಾನ, ನರಸಿಂಹ ದೇವಸ್ಥಾನ. ಆ ಗ್ರಾಮಕ್ಕೆ ಹೋಗ್ಬೇಕಾದ್ರೆ, ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ರಸ್ತೆ ಇರಲಿಲ್ಲ. ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷದಲ್ಲಿದ್ದೆ. ಯಾಕಂದರೆ ಸರ್ಕಾರ ಭಾರತೀಯ ಜನತಾ ಪಕ್ಷದಿತ್ತು, ನಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿರೋದ್ರಿಂದ ಅನುದಾನ ಅಷ್ಟು ಈಸಿಯಾಗಿ ಸಿಗ್ತಿರ್ಲಿಲ್ಲ. ನಾನು ಹಲವಾರು ಬಾರಿ ಸಚಿವರಲ್ಲಿ ಮನವಿ ಮಾಡ್ಕೊಂಡ್ರಿ, ಇಲ್ಲ ಸರ್ ತಾವು ಆ ಗ್ರಾಮಕ್ಕೆ ರಸ್ತೆ ಮಾಡಿಕೊಡ್ಬೇಕು ಅಂಥೇಳಿ. ಅದು ಯಾಕೋ ಆಗ್ತಾ ಇರಲಿಲ್ಲ. ಕಡೆಗೆ ಅದಕ್ಕೆ ನಾನು ಯಾವ ರೀತಿ ಅನುದಾನ ತಂದೆ ಅಂತ ಹೇಳಿದ್ರೆ, ಇಲ್ಲ ಸರ್ ಅದು ಸುರ್ಪಾಲಿ ಗ್ರಾಮದಲ್ಲಿ ನರಸಿಂಹ ದೇವಸ್ಥಾನ ಭಾಳ ಪ್ರಸಿದ್ಧಿಯಾದಂಥ ದೇವಸ್ಥಾನ, ಅಲ್ಲಿ ಭಾಳ ದೊಡ್ಡ ದೊಡ್ಡ ಉದ್ಯಮಿಗಳು ಬರ್ತಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕದವರೇ ಆದಂಥ ಸುಧಾಮೂರ್ತಿಯವರು ಕೂಡ ಪ್ರತಿ ವರ್ಷ ಆ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ. ಅಂಥ ದೊಡ್ಡ ಉದ್ಯಮಿಗಳು ಬರುವಂಥ ಗ್ರಾಮ, ಅಂಥ ದೊಡ್ಡ ದೇವಸ್ಥಾನಕ್ಕೆ ನಾವು ರಸ್ತೆ ಕಲ್ಪಿಸ್ಕೊಡ್ಲಿಲ್ಲಪ್ಪ ಅಂತಂದ್ರೆ ನಮ್ಮ ಸರ್ಕಾರದ ಬಗ್ಗೆ ಕೆಟ್ಟ ಸಂದೇಶ ಹೋಗ್ತೈತಿ, ಅದನ್ನು ನೀವು ಮಾಡಿಕೊಡ್ಬೇಕು ಅಂತಂದಾಗ 10 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಆ ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಮಾಡಿದ್ದೀವಿ ನಾವು. 2ನೇ ಕೆಲಸ, ನಮ್ಮದೇ ಕ್ಷೇತ್ರದಲ್ಲಿರುವಂಥದ್ದು ಹುಲ್ಯಾಳ್ ಮತ್ತು ಬುದ್ಧಿ ರಸ್ತೆ, 12 ಕೋಟಿ ರೂಪಾಯಿ ರಸ್ತೆ ಇರೋದು. ನಾನು ಹಲವಾರು ಬಾರಿ ಸಚಿವರಾದಂಥ CC ಪಾಟೀಲ್ರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿದೆ. ಇಲ್ಲ ಅನುದಾನದ ಕೊರತೆ ಇದೆ, ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರು. ಒಂದು ಬಾರಿ ನಾನು ಅವ್ರ ಮನೆಗೆ ಹೋದೆ, ಅವರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ನಾನು ಸುದೈವ ಅಂದರೆ ಅವ್ರ ಜೊತೆ PWD ಸೆಕ್ರೆಟ್ರಿನೂ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ನನ್ನೂ ಕೂಡ ಅವ್ರು ಬ್ರೇಕ್ಫಾಸ್ಟಿಗೆ ಆಹ್ವಾನ ಮಾಡಿದರು. ಅದೇ ಒಂದು ಅವಕಾಶವನ್ನು ನಾನು ಬಳಸ್ಕೊಂಡು ನನ್ನ ಕೈಯಲ್ಲೆಲ್ಲ ಪೇಪರ್ ಕಟ್ಟಿಂಗ್ಸ್ ಇದ್ದು, ಆ ರಸ್ತೆ ಬಗ್ಗೆ ಪತ್ರಿಕೆಯಲ್ಲಿ ಬಂದಿರುವಂಥ ನ್ಯೂಸ್ಗಳಿದ್ದು, ಮತ್ತು ವಿಡಿಯೋ ನಾನು ಮಾಡ್ಕೊಂಡು ಹೋಗಿದ್ದೆ, ಆ ರಸ್ತೆ ಯಾವ ರೀತಿ ಅದ ಅಂಥೇಳಿ. ಮಿನಿಸ್ಟ್ರಿಗೆ ನಾನು ಅದನ್ನು ತೋರಿಸಿದ್ನಿ. ಸರ್ ಹಲವಾರು ಬಾರಿ ನಾನು ಬಂದಿದ್ದೀನಿ, ಕ್ಷೇತ್ರದ ಜನ ಈಗ ನನ್ನನ್ನು ಬೈಯೋದು ಬಿಟ್ಬಿಟ್ಟಾರ, ಈಗ PWD ಮಿನಿಸ್ಟ್ರನ್ನ ಬೈಲಿಕ್ಕೆ ಪ್ರಾರಂಭ ಮಾಡ್ಯಾರ. ಅದಕ್ಕೆ ನಮ್ಮಿಂದ ನಿಮಗೆ ಮುಜುಗರ ಆಗಬಾರ್ದು, ನಿಮ್ಮ ಹೆಸರು ಕೆಡಬಾರ್ದು, ಆ ರಸ್ತೆ ನೀವು ಮಾಡಿಕೊಡ್ಬೇಕು ಅಂಥೇಳಿ ಆ ಪೇಪರ್ ಕಟ್ಟಿಂಗ್ಸು ಆ ವಿಡಿಯೋ ಎಲ್ಲ ತೋರಿಸಿದಾಗ ಅವ್ರಿಗೆ ಮನವರಿಕೆ ಆಯಿತು. ಇಲ್ಲ ಆನಂದ್ ನೀನು ಹೇಳೋದು ಕರೆಕ್ಟ್ ಅದ, ಇದಕ್ಕೆ 11 ಕೋಟಿ ರೂಪಾಯಿ ಅನುದಾನ ಕೊಡ್ತೀನಿ ಅಂಥೇಳಿ ಇಮಿಡಿಯೇಟಾಗಿ ಸ್ಯಾಂಕ್ಷನ್ ಮಾಡುವಂಥ ಕೆಲಸ ಮಾಡಿ. ಅಲ್ಲ, BJP ಅವರು ಮಾಡಿದ ಅನುದಾನ ಹೇಳಿದ್ರಿ, ನಿಮ್ಮ ಟ್ಯಾಲೆಂಟ್ ಅನ್ನು ಹೇಳಿದ್ರಿ. ಹೌದು, ಸಿದ್ದರಾಮಯ್ಯ ಗೌರ್ಮೆಂಟ್ ಇಂದ ಏನು ಅನುದಾನ ಬಂದಿದೆ ನಿಮ್ಮ ಜಮಖಂಡಿಗೆ? ನಿಮ್ಮ ಈಗಿನ MLA ಟ್ಯಾಲೆಂಟ್ ಇದ್ದಾರಾ ಇಲ್ವಾ, ಅಥವಾ ನಿಮ್ಗೆ ಸಿಕ್ಕಿದೆ? ನಾನು ಶಾಸಕರು ಟ್ಯಾಲೆಂಟೆಡ್ ಇದಾರೋ ಇಲ್ವೋ ಅನ್ನೋದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಯಾವುದೇ ಒಬ್ಬ ಶಾಸಕನಾಗಿರುವಂಥ ವ್ಯಕ್ತಿ ಅವ್ರ ಜವಾಬ್ದಾರಿ ಇರ್ತದೆ. ನಾವು ಆಡಳಿತ ಪಕ್ಷದಲ್ಲಿ ಇದ್ದೀವೋ ಅಥವಾ ವಿರೋಧ ಪಕ್ಷದಲ್ಲಿ ಇದೀವೋ ಅದನ್ನು ಮರೆತುಬಿಟ್ಟು ಕ್ಷೇತ್ರದ ಜನರ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂಥ ಮನೋಭಾವನೆ ನಮ್ಮ ಮನಸ್ಸಿನಲ್ಲಿದ್ದರೆ ಹೇಗಾದರೂ ಮಾಡಿ ಸರ್ಕಾರದ ಮೇಲೆ ಒತ್ತಡ ತಂದು ಅನುದಾನ ತರುವಂಥ ಕೆಲಸ ಆಗೇ ಆಗ್ತದೆ. ನಾವು ನಮ್ಮ ಮನಸ್ಸೊಳಗೆ ಮಾಡುವಂಥ ಇಚ್ಛಾಶಕ್ತಿ ಇಲ್ಪ ಅಂತಂದ್ರೆ ನಾವು ಕುಂಟ ನೆಪಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆ ಕೆಲಸ ನಾನು ಕೂಡ ಕಳೆದ ಅವಧಿಯಲ್ಲಿ ಮಾಡ್ಬೋದಾಗಿತ್ತು, ಆದರೆ ನಾನು ಮಾಡಲಿಲ್ಲ. ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದರೂ ಕೂಡ 1600 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ತಂದು ಜಮಖಂಡಿ ಮತಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ಆ ಇಚ್ಛಾಶಕ್ತಿ ಯಾವುದೇ ಜನಪ್ರತಿನಿಧಿಯಲ್ಲಿ ಇದ್ದರೆ ಯಾವ ಆಡಳಿತ ಪಕ್ಷ ಇರಲಿ ಅಥವಾ ವಿರೋಧ ಪಕ್ಷ ಇರಲಿ ಅಭಿವೃದ್ಧಿ ಆಗಲಿ ಮಾಡ್ಲಿಕ್ಕೆ ಸಾಧ್ಯ ಐತಿ ಅನ್ನುವಂಥ ಭಾವನೆ ನಂದು.